ರೀತಿ ಉಪಾಧ್ಯಕ್ಷರು ಬರ್ತಾ ಇದ್ದಾರೆ. ಯಾಕಂದ್ರೆ ಅವರ ಅನುಪಸ್ಥಿತಿ ಅಂತ ಹೇಳ್ಬೋದು. ನಾವು ಬಂದಾಗ ಉಳಿದಂಥ ಎಲ್ಲ ನಮ್ಮ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರುಗಳು, ಮಾಜಿ ಉಪಾಧ್ಯಕ್ಷರುಗಳು ಹಾಗೂ ಹಾಲಿ ಸದಸ್ಯರುಗಳಾದಂಥ ಎಲ್ಲ ಸದಸ್ಯರುಗಳು ಸಹ ಆಗಮಿಸಿದ್ದಾರೆ. ಈ ಸಭೆಗೆ ಬಂದಿದ್ದಕ್ಕಾಗಿ ನಮ್ಮೆಲ್ಲರಿಗೂ ಸಹ ಆರ್ಥಿಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮಗೆ ನಮ್ಮ ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಗ್ರೇಡ್ 1 ಕಾರ್ಯದರ್ಶಿಯಾದಂಥ ಅನ್ನಪೂರ್ಣವರು ಹಾಗೂ SP ಡಿ ಒ ಆದ ಬಾತೆಯವರು ಸಹ ಆಗಮಿಸಿದ್ದಾರೆ. ಅವ್ರಿಗೂ ಪರವಾಗಿ ಹೋಗಿ ಸ್ವಾಗತವನ್ನು ಬಯಸ್ತಾರೆ. ಇದು ನಿಮ್ಮ 2020 2025 ಏನು 5 ವರ್ಷದ ಒಂದು ಅವಧಿ ಇತ್ತು. ಅವಧಿಗೆ ಒಂದು ನಿಗದಿತ ಡೇಟನ್ನು ಕೊಟ್ಟಿದ್ದರು. ನಿಗದಿತ ಡೇಟ್ನಂತೆ ದಿನಾಂಕದಂತೆ ಈಗಾಗಲೇ ಅವಧಿ 7ನೇ ತಾರೀಕಿಗೆ ಮುಗಿತಾ ಇದೆ ನಾಳೆಗೆ. ಅದರ ಒಳಗಡೆ ನಾವು ಒಂದು ಸಭೆ ಕರೆದು ಒಂದು ಸಭೆಯನ್ನು ಮಾಡಿ ಅಂತಿಮಗೊಳಿಸಬೇಕು ಅಂತ ಹೇಳಿ ಕರೆದಿದ್ದೀವಿ. ಆ ಸಭೆಗೆ ಬಂದಿದ್ದಾರೆ. ಈಗಾಗಲೇ ನಮಗೆ ಸರ್ಕಾರದಿಂದ ಜಿಲ್ಲಾಧಿಕಾರಿಗಳ ಆದೇಶದಂತೆ ಒಬ್ಬ ನೋಡಲ್ ಅಧಿಕಾರಿಯೂ ಸಹ ಅಪಾಯಿಂಟ್ ಮಾಡಿದ್ದಾರೆ. ಮಹೇಶ್ ಕುಮಾರ್ ಅಂತ ಸಹಾಯಕ ರೇಷ್ಮೆ ನಿರ್ದೇಶಕರು. ನಾವು ನೋಡಿದ್ದೀವಿ ನೀವು ನಮ್ಮಲ್ಲೇ ಅವರಲ್ಲ ಗ್ರಾಮ ಸಭೆ ಗ್ರಾಮ ಸಭೆ ನಾವು ನಿಮ್ಮೆಲ್ಲರಿಗೂ ಒಂದು ಚಿಕ್ಕದಾಗಿ ಒಂದು ಬೀಳ್ಕೊಡುಗೆ ಕಾರ್ಯಕ್ರಮ ಇಟ್ಕೊಂಡು ವೆಲ್ಕಮ್ ಮಾಡಿ ಬರಬೇಕು ಅಂತ ಅವ್ರಿಗೆ ಹೇಳಿದ್ವಿ. ಇರೋದ್ರಿಂದ ತಾವು ಸಭೆಯಲ್ಲಿ ಚರ್ಚೆ ಮಾಡ್ಕೊಂಡು ನಮ್ಮ ಕಾರ್ಯಕ್ರಮ ಇಟ್ಕೊಂಡು ಇದು ಮಾಡೋಣ. ನಾವು ದಯವಿಟ್ಟು ಇವತ್ತು ಕೊನೆಯಾಗಿರೋದ್ರಿಂದ ಎಲ್ಲರೂ ಸಹ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲೇಬೇಕು ಅಂತ ಮತ್ತೊಮ್ಮೆ ಎಲ್ಲರೂ ಸಹ ಕೋರ್ಕೊತಾ ಇದ್ದಾರೆ. ಸಭೆಗೆ ಉದ್ದೇಶಿಸಿ ಸ್ವಾಗತಿಸತಕ್ಕಂತಹ ನಮ್ಮ ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಯಾಗಿರ್ತಕ್ಕಂಥ ಬಸವಣ್ಣ ಸರ್ಗೆ ನನ್ನ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಸೂಚನೆ ಮೇರೆಗೆ ಕೊನೆಗಿದ್ದಕ್ಕೆ ಇದು ಸಾಮಾನ್ಯ ಸಭಾ ಸೂಚನಾ ಪತ್ರ ನಮ್ಮೆಲ್ಲರಿಗೂ ಇದೆ ಅಂತ ಹಿಂದಿನ ಸಾಮಾನ್ಯ ಸಭೆ ನಡವಳಿಕೆಯನ್ನು ಓದಿ ರೆಕಾರ್ಡ್ ಮಾಡೋದು ಅಂತಿದೆ. ಓದ್ಲಾ ಸರ್? ಅಲ್ಲ ಅಲ್ಲ ಇರೋದ್ರಿಂದ ಅದಕ್ಕೆ ಕೇಳಿದ್ದೆ. ಮುರುಡಪ್ಪರ ಸರಿನಾ? ಅಲ್ಲ ಸರಿನಾ? ಕಳೆದ ಬಾರಿ 28/10/2025 ಸಭೆ ಆಗಿದೆ. ಅದರಂತೆ ಮೊದಲು ಸ್ವಾಗತವನ್ನು ಮಾಡಿದ್ದಾರೆ ಸಾಹೇಬರು. ಅದರ ನಂತರ ಸಾಮಾನ್ಯ ಸಭಾ ಸೂಚನಾ ಪತ್ರನ ಓದಾಗಿದೆ. ಹಿಂದಿನ ಸಾಮಾನ್ಯ ಸಭಾ ನಡವಳಿ ಅಲ್ಲ 10 ಅದು ಹಳೆಯದು ಓದೋದು ಅವತ್ತೇ ಹಿಂದಿನ ಮೀಟಿಂಗ್ ಓದಿದ್ದೀನಿ ಅಂತ ಸರ್. ಜಮಾ ಖರ್ಚು ನೋಡ್ತೀರ? ಜಮಾ ಖರ್ಚು ಬೇಕಾಗಿಲ್ಲ, ಅರ್ಜಿಗಳನ್ನು ನೋಡಿ. ಸಾರ್ವಜನಿಕರಿಂದ ಬಂದಿರತಕ್ಕಂಥ ಅರ್ಜಿಗಳು ನಮೂನೆ 911 ಕೋಲ್ ಬಂದಿದೆ. ಜನರಲ್ ಲೈಸೆನ್ಸು, ಕಸ್ಟಡ್ ಲೈಸೆನ್ಸು, NOC ಮತ್ತು ಖಾತೆ ಬದಲಾವಣೆಗಾಗಿ ಬಂದಿರೋದು. 28/10/2025 ಸ್ವೀಕೃತವಾದ ಅರ್ಜಿಗಳ ವಿವರ, ಕ್ರಮ ಸಂಖ್ಯೆ, ಗ್ರಾಮ, ಅರ್ಜಿದಾರರ ಹೆಸರು, ವಿಷಯ ಮತ್ತು ದಾರಿಪುರದ ಬಸವಣ್ಣ ಬಿನ್ ಲೇಟ್ ಬಸಪ್ಪ ಕಟ್ಟಡ ಲೈಸೆನ್ಸ್ ಕೋರಿ ಅರ್ಜಿಗೆ ಸ್ಥಳಕ್ಕೆ ಪರಿಶೀಲಿಸಿ ಕ್ರಮ ವಹಿಸಲು ತೀರ್ಮಾನಿಸಲಾಯಿತು. ಅದನ್ನು ಕೂಡ ಕೊಟ್ಟಿದ್ದೀವಿ. ಜೈಪುರದಿಂದ ದೀಪಕ್ ಬಿನ್ ಚಂದ್ರಶೇಖರ್ ಕಟ್ಟಡ ಲೈಸೆನ್ಸ್ ಕೋರಿದ್ದಾರೆ. ಅದನ್ನು ಕೊಡೋಕ್ಕಾಗಿಲ್ಲ. ಕೊಟ್ಟಿಲ್ಲ ಅಲ್ಲ ಸರ್ ಅವರು ದೀಪಕ್ ಅವರು ಬರ್ಡನ್ಪುರ ಉಷಾ ಕೆಂಪಂಜಪ್ಪ ಕಟ್ಟಡ ಲೈಸೆನ್ಸು. ಜೈಪುರ ನಟರಾಜ್ ಅವರಿಗೆ ಕೊಟ್ಟಾಗಿದೆ, ಅವ್ರು ಬಂದು ಇಸ್ಕೊಂಡು ಹೋಗಿಲ್ಲ ಸರ್. ಅವ್ರಿಗೆ ಒಂದು KP NOC ಕೇಳಿದ್ರು. ಅವರು ಒಬ್ಬ ಜೂನಿಯರ್ ಕಾಲೇಜ್ ಲೆಕ್ಚರು. ನಾವು ರೆಡಿ ಮಾಡಿ ನಿಮ್ಮಲ್ಲಿ ನಮ್ಮ ಏನದು KP NOC ಚಾರ್ಜಸ್ ಅಂತ 500 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಹಿಂದಿನ ಬಂದಿದೆ ಒಂದು 10 ವರ್ಷ. ಅದನ್ನೂ ಕಡಿಮೆ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟರು.
ನನ್ನ ಕರ್ಸೋದು ನನ್ನಿಂದ ಬಂದು ಅವರು ಲೋಕಾಯುಕ್ತ ಡಿವೈಎಸ್ನವರು ಇವತ್ತಿಗೂ ಬಂದ ಪಾರ್ಟಿ ಬಂದು ಹೇಳಿದ ಬಂದು ಹೇಳ್ಬಿಟ್ಟು ಈಗ ಮಾಡಿ ಕೊಡಿಸ್ತೀನಿ ನಾನು ಹೋಗಿ ಮಾಡಿ ಇಟ್ಬಿಟ್ಟು ನಾವು ಫೋನ್ ಮಾಡಿದ್ರು ಬಂದಿಲ್ಲ. ದುಡ್ಡು ಕಟ್ಟಿಲ್ಲ ಅದೇ ನೀವು ಒಂದು ಲೆಟರ್ ಪೋಸ್ಟ್ ಮಾಡಿ 500 ರೂಪಾಯಿ ಕಟ್ಬಿಟ್ಟು ನೀವು ತಗೊಂಡು ಹೋಗಿಲ್ಲ ಅಂದ್ರೆ 500 ರೂಪಾಯಿ ನೀವು ಕೊಟ್ಟಿದ್ರೆ ನಾವು ಕಳಿಸ್ಕೊಂಡು ಲೆಟರ್ ಹಾಕ್ಬಿಟ್ಟು ಮುಗಿದ ಅವ್ರಿಗೆ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಫೋನ್ ಬೇಡಿ ಮೇಡಮ್ ಯಾರೋ ಒಬ್ರು ಸರ್ ಅವ್ರು ಮರುದೂರಲ್ಲಿ ನಾನು ಇದ್ದಾಗ ಅವರು ಪಿ ಡಿ ಒ ನನ್ನ ಜೊತೆನೇ ಪಿ ಡಿ ಒ ಆಗಿದ್ದು. ಸ್ವಲ್ಪ ಅತಿ ಬುದ್ಧಿವಂತಿಕೆ ನನಗೆಲ್ಲ ಗೊತ್ತಿದೆ ಕಾಯ್ದೆ ಇದೆ. ನೀವು ಯಾರೋ ದುಡ್ಡು ಕೇಳಿದ್ರೇನ್ರಿ ಅದು ಇನ್ನೊಂದೇನೋ ಸ್ವಲ್ಪ ಸತಾಯಿಸ್ತಾರೇನ್ರಿ ಅಂದರೆ ಕೆ ಇ ಬಿ ಅವ್ರು ಯಾಕೆ ಯೂನಿವರ್ಸಿಟಿ ಕೊಡಲ್ಲ, ನೀವು ಯಾಕೆ ಸರ್ ಮ್ಯಾನ್ಯಲ್ ಕೊಡೋಂಗಿಲ್ಲ, ಕೊಡಬೇಕು ಅಂದ್ರೆ ನೀವು ಸಿ ಆರ್ ತಂದು ಕೊಡಬೇಕು, ಸಿ ಆರ್ ತಂದು ಕೊಟ್ಟ ಮೇಲೆ ಸಕ್ಷಮ ಪ್ರಾಧಿಕಾರದಿಂದ ಬರ್ತದೆ ಪಿ ಆರ್ ಡಿಗೆ ಹಾಕಿ ನಾವು ಬೇಕಾದ್ರೆ ಹೋಗಿ ನೀವು ಮಾಡಿಸ್ಕೊಂಡ್ರೆ ಸರ್ಕ್ಯುಲರ್ ಅಬಲಿಷ್ ಮಾಡಕ್ಕಾಗ್ದ ತಗೊಂಡಿದ್ದೆಲ್ಲ ಕೊಟ್ಟಿದ್ದೀವಿ ಸರ್. ಲೆಟರ್ ಕೊಟ್ಬಿಡಿ ಅಷ್ಟೇ ಒಂದು ಲೆಟರ್ ಹಾಕ್ತೀವಿ ಸರ್ ಕೊಟ್ಟಿದ್ದೀವಿ ಸರ್. ಬಂದು ಸಿ ಆರ್ ತಗೊಂಡು ಇದೊಂದು ನಾವು ಕೊಡ್ತೀವಿ. ಮತ್ತೆ ಸರ್ ಪೊಲೀಸ್ ಸ್ಟೇಷನ್ ಅಳತೆ ಮಾಡಿ ಅಂತ ಹೇಳಿದ್ದಾರೆ. 13,40,000 ರೂಪಾಯಿ ಈಗ ಟೋಟಲ್ ನಿಮ್ಮದು ಅಮೌಂಟ್ ಕೊಂಡಿರೋದು ಎಷ್ಟು? 13,40,000 13,44,000 ರೂಪಾಯಿ ಇದು ಉಳ್ಕೊಳ್ಳುತ್ತೆ. ಉಳ್ಕೊಳ್ಳೋದು ಎಷ್ಟು? 44. ನೀವು ಎಷ್ಟು ಬರ್ತಿದ್ರಿ ಇಲ್ಲಿ? ಮಾಡಿರ್ಬೋದು. ಮತ್ತು ಸೋಲಿಗರ ಕಾಲನಿ ಗೌರಮ್ಮ ಮಹಾದೇವ ನಲ್ಲಿ ಲೈಸೆನ್ಸ್ ಕೋರಿದ್ದಾರೆ, ಅವರಿಗೆ ಕೊಡಕ್ಕೆ ಬರಲ್ಲ ಅಂತ ಅನ್ಕೊಂಡಿದ್ದೀನಿ. ಎಲ್ಲರಿಗೂ ಕೊಟ್ಟಿದ್ದೀವಿ. ಅದು ಸರ್ಕಾರಿ ಜಾಗ ಇದು ಫಾರೆಸ್ಟ್ ಬಂದ್ಬಿಟ್ಟು ಒಬ್ಬ ಮೀಟರ್ ಥರ ಕಿವಿ ಜಾಸ್ತಿ ಕೊಟ್ಬಿಟ್ಟಿದ್ರಿ ನೀವೇ, ಒಂದಕ್ಕೆ ಎಕ್ಸ್ಟ್ರಾ ಕೊಟ್ಟಿದ್ದೀವಿ ವಕೀಲಿ. ಆಯ್ತು. ಮತ್ತೆ ಗುಂಚಳಿ ಗ್ರಾಮದ ಗ್ರಾಮಸ್ಥರು ದೇವಸ್ಥಾನದ್ದು ಡಿಮ್ಯಾಂಡ್ ಕೋರಿ ಅರ್ಜಿ ಕೊಟ್ಟಿದ್ರಿ, ಅದನ್ನ ಕೊಟ್ಟಾಗಿದೆ. ಮತ್ತು ಎಲ್ಲ ರಾಮ ಮಂದಿರ ಇದ್ದ ದೇವಸ್ಥಾನ ಎಲ್ಲನೂ ಸಮುದಾಯ ಭವನ ಅಂತ ಮಾಡಬೇಕು ಅಂತ ಹೇಳಿದ್ರು. ಎಲ್ರಿಗೂ ಕೊಟ್ಟಿದ್ದೀನಿ. ಯಾರು ತಲುಪಿಲ್ಲೋ ಅದನ್ನು ಮತ್ತೆ ನಾನು ಕೇಳಿದರೆ ನಾನು ಹಾಕ್ಕೊಡ್ತೀನಿ. ಯಾಕಂದರೆ ದೇವಸ್ಥಾನಗಳು ಕೊಡೋಕೆ ಬರ್ತಾ ಇರೋದ್ರಿಂದ ನಾವೇನು ಮಾಡಿದ್ವಿ, ನೀವೇ ಮೀಟಿಂಗ್ ರೆಸಲ್ಯೂಷನ್ ಮಾಡಿದ್ರೆ ಪ್ರಾರ್ಥನಾ ಮಂದಿರ ಅಥವಾ ಧ್ಯಾನ ಮಂದಿರ ಅಂತ ಮಾಡ್ಕೊಳ್ಳಿ ಸಮುದಾಯ ಭವನ ಅಂತ. ಯಾರಿಗೆ ತಲುಪಿಲ್ಲ ನಾವು ಎಲ್ಲ ದೇವಸ್ಥಾನದ್ದು ಮಾಡಿದ್ದೀವಿ, ಬೇಕಾದರೆ ಇಸ್ಕೊಳ್ಳಿ, ಕಾಪಿ ಇಸ್ಕೊಳ್ಳಿ. ಕೊಡ್ತೀವಿ. ಮತ್ತು ಶವ ಸಂಸ್ಕಾರಕ್ಕೆ ಕೇಳಿದ್ದಾರೆ, ಅವ್ರಿಗೂ ಕೂಡ ಮಾವನಹಳ್ಳಿ ಸಿದ್ದರಾಜು ಮತ್ತು ಅದು ಅವ್ರಿಗೂ ಕೂಡ ಕೊಟ್ಟಿದ್ದೀವಿ ಸರ್. ಸಿದ್ದರಾಜನ್ನು ಅವ್ರಿಗೆ ಜಂಜರ್ ನಂಬರ್ 166, 195 ನಿವೇಶನದ ಹತ್ತಿರ ಮಹಾದೇವಯ್ಯ ಅವರ ಮನೆ ನಿವೇಶನಕ್ಕೆ ಹೊಂದಿಕೊಂಡಂತೆ ಅಕ್ರಮವಾಗಿ ಶೌಚಾಲಯ ನಿರ್ಮಿಸುತ್ತಿರುವುದನ್ನು ತಡೆ ಹಿಡಿಯಬೇಕೆಂದು ಕೋರಿದ್ದು, ಸದರಿ ವಿಷಯದ ಬಗ್ಗೆ ಸಭೆಯಲ್ಲಿ ಚರ್ಚಿಸಿ ಸದರಿಯವರ ಅಳತೆ ಮಾಡೋದರಿಂದ ಮೂಲ ದಾಖಲಾತಿ ಒದಗಿಸಿಕೊಡಬೇಕೆಂದು ಪರಿಶೀಲಿಸಿ ನಿಯಮಾನುಸಾರ ಕ್ರಮ ವಹಿಸಲು ಸಭೆ ತೀರ್ಮಾನಿಸಲಾಯಿತು. ಅದೇ ಇದು ಶೌಚಾಲಯ ಕಟ್ಟಿದ್ದಾರೆ ಅಂತ ಒಂದು ಅರ್ಜಿ ಕೊಟ್ಟಿದ್ರಲ್ಲ, ಬರಲೇ ಇಲ್ಲಲ್ಲ. ಮತ್ತೆ ಏನಾಯ್ತು ಯಾವುದು ಶೌಚಾಲಯಕ್ಕೆ ಯಾವುದೋ ರೋಡ್ ನೋಡಿ ಮೇಡಮ್, ಜಯಪುರ ಮಹಾದೇವಯ್ಯ ಮತ್ತು ನಿವೇಶನಕ್ಕೆ ಮಾವನಹಳ್ಳಿ ಸಿದ್ದರಾಜು ಒಂದು ಅದೇ ಕ್ರಮ ಹೌದು ಸರ್. ಸಿದ್ದರಾಜು ನೀವೇ ಕೂರಿಸ್ಕೊಂಡಿದ್ದೀರಿ, ಅದೇ ನೀವಿಬ್ರು ಮಾತಾಡಿದ್ರಲ್ಲ ಅಂತ ತೀರ್ಮಾನ ಮಾಡಿ ಅದು ಹಾಗೆ ನಿಂತಿದೆ ಅಂತ ಹೇಳ್ತಾ ಇರೋದು. ತಾವು ಇದ್ರಲ್ಲ ಸರ್, ಅದು ಅದೇ ಮಾವನಹಳ್ಳಿದು ಮಾಡಕ್ತಾ ಇಲ್ಲ ಸರ್ ಅವರು. ಬಟ್ ನಮಗೆ ಅವರು ಒಡೆದು ಕೊಡಿ ಅಂತ ಕೊಟ್ಟಿದ್ದಾರೆ. ಬಟ್ ಅಳತೆ ಅದು ಈ ಸ್ವತ್ತು ಯಾವುದು ಆಗ್ತಾ ಇರಲ್ಲ ಸರ್, ಅವಾಗ ಸಾಲ ಮಾಡೋಕ್ಕಾಗಿಲ್ಲ. ಈ ಸ್ವತ್ತು ಪ್ರಾರಂಭ ಅದನ್ನ ಬಿಟ್ಟರೆ ಸೋಲಿಗರ ಕಾಲೇಜ್ ನಾಗರಾಜ್ ತಮ್ಮ ಸರ್ ಅದೇ ಅಳತೆಗೆ ನಾವು ಹೋಗಿದ್ವಿ ಸರ್ ಅವತ್ತು ಅಂತ ಹೇಳಿದ್ದೀನಿ ನನಗೆ. ಆಮೇಲೆ ಅವರು ಯಾವುದೇ ಕಾರಣಕ್ಕೂ ಅದ್ರ ಪ್ರಕಾರ ಡಿಮ್ಯಾಂಡ್ ಪ್ರಕಾರ ಅವ್ರು ಹಾಕ್ಕೊಂಡಿದ್ದಾರೆ, ಅದು ತಪ್ಪು. ಸದಸ್ಯರು ಮತ್ತು ಆ ಊರು ಗ್ರಾಮದ ಬರೋವಾಗಿ ಬಂದರೆ ಇಬ್ಬರಿಗೂ ಈ ಸ್ವತ್ತು ಸಿಗುತ್ತೆ. ಇಲ್ಲಾಂದರೆ ಅವ್ರದ್ದು ಹಳೆ ಕಟ್ಟಡ ಇರೋದ್ರಿಂದ ಅವ್ರದ್ದು ಶೌಚಾಲಯ ಅಲ್ಲೇ ಇರೋದ್ರಿಂದ ಅದು ಅವ್ರು ಕೇಳೋದಕ್ಕೆ ಉತ್ತರ ಸಮಂಜಸ ಅಲ್ಲ ಸರ್. ಅವ್ರು ಕೇಳಿದ್ದಾರೆ ಅಂತ ಅವರಿಗೆ ತಡೆ ಹಿಡಿದು ಇಷ್ಟು ದಿನ ತಳ್ಳೋದು ತಪ್ಪಾಗುತ್ತೆ ಅಂತ ನನ್ನ ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ ಸರ್ಗೆ. ಯಾಕಂದರೆ ಅವರು ಮನೆ ಇಲ್ಲಿದೆ ಸರ್, ಅದು ಆ್ಯಕ್ಚುಲಿ ಮನೆ ಇಲ್ಲಿದೆ, ಇಲ್ಲಿ ಜಾಗ ಇದೆ ಫ್ರೀಯಾಗಿ. ಮತ್ತು ಇಲ್ಲಿ ಕಕ್ಕಸ ಇಲ್ಲಿ 5 ಅಡಿ ಬಿಟ್ಟು ಆ ಪಾರ್ಟಿ ಕಟ್ಕೊಂಡಿದ್ದಾರೆ ಪಾಪ. ಈಗ ಇವ್ರು ಕೇಳ್ತಾ ಇದ್ದಾರೆ, ಇದು ನನಗೆ ಬರುತ್ತೆ ಜಾಗ 48 ಅಡಿನೂ ಅಂತ. 48 ಅಡಿ ಇದ್ದರೆ ಗಲ್ಲಿ ಯಾಕೆ ಬಂತು ಸರ್ ಮಧ್ಯದಲ್ಲಿ? ಅವ್ರಿಗೂ ಸೇರಬೇಕಾಗಿತ್ತಲ್ವ ಅದು ಅಂತ ಸಂದೀಪ್ ಸರು ಬಂದಿದ್ದರು. ನಾನು ಅವರು ಆ ಊರಿನ ಸದಸ್ಯರೆಲ್ಲ ಸೇರಿಕೊಂಡು ಅಳತೆ ಮಾಡಿದಾಗ ನನ್ನ ಮೇಲೆ ಕೂಗಾಡಿ ಸರ್ ಹತ್ರ ಕಂಪ್ಲೇಂಟ್ ಮಾಡಿ ಸಿದ್ದರಾಜಣ್ಣವರು ಮತ್ತು ಇನ್ನೊಬ್ರು ಯಾರೋ
ಸದಸ್ಯರು ಬಂದು ಅವ್ರ ಹತ್ರ ಹೇಳಿ ಅದನ್ನ ಹಾಗೆ ತಡೆ ಇಡಿಸಿದ್ದಾರೆ. ಬಟ್ ಅದು ತಡೆ ಇಡ್ಸ್ಕೊಂಡು ಹೋದರೆ ಅದು ಆಗೋದಿಲ್ಲ. ಯಾಕಂದ್ರೆ ಅವ್ರು 48 ಹಾಕೊಂಡು ಅವ್ರು 100 ಹಾಕೊಂಡು ಬರ್ತಾರೆ ಸರ್. ಅವರು ಹಂಗೆ ಅಂದ್ಬಿಟ್ಟು ಪಕ್ಕದ ಮನೆನ ಹೊಡೆದ್ಬಿಟ್ಟು ನಾವು ಕೊಡೋಕ್ಕಾಗಲ್ಲ ಸರ್. ಅದನ್ನು ಅವ್ರಿಗೆ ಹೇಗೆ ಬಂತು 48 ಅಂತ? 48 ಇರುತ್ತೆ, ಇನ್ನೊಂದು ಇಯರ್ಗೆ 45, 41 ಬಂದಿದೆ. ಬಟ್ ಈಗ ಡಿಮ್ಯಾಂಡೇ ಫೈನಲ್ ಅಲ್ಲ ಸರ್. ಆ ಊರಿನ ಸದಸ್ಯರು, ಗ್ರಾಮಸ್ಥರು ಮತ್ತೆ ಸ್ಥಳ ಪಂಚಾಯತಿಯವರ ಕೊಟ್ಟಿದ್ದಾರೆ. ಈಗ ನಮ್ಮ ಬೇರೆಯವ್ರ ಜೊತೆ ಪಬ್ಲಿಕ್ ಏನು ಮಾಡ್ತಾರೆ ಡಿಮ್ಯಾಂಡ್ ಕೊಟ್ಬಿಟ್ಟು ನೀವೇ ಅಲ್ಲಿ 3 ಅಡಿ ವ್ಯತ್ಯಾಸ ಆಗಿರೋದು ಸರ್. ಈಗ ಪಂಚಾಯತಿಯಲ್ಲಿ ಹಳಬರು ಏನು ಮಾಡಿರ್ತಾರೆ ಅಂತ ಅದನ್ನು ಸಮಸ್ಯೆ ಬಗೆಹರಿಸಬೇಕು ಅಂದರೆ ತಾವು ಇರಬೇಕು, ಅಕ್ಕಪಕ್ಕನೂ ಮತ್ತು ವಾಸ್ತವತೆನೂ ನೋಡಬೇಕಾಗುತ್ತೆ ಸರ್. ಅದು ವಾಸ್ತವತೆ ನೋಡಿದಾಗ 48 ಬರಲ್ಲ ಸರ್. ಅವ್ರದ್ದು ಏನಿದೆ ಅದಷ್ಟಕ್ಕೆ ಎಂಡ್ ಆಗುತ್ತೆ. ಸೊ ಅವ್ರಿಗೆ ಬರೋದೇ ಇಲ್ಲ ಅದು. ಹಾಗಿರೋದ್ರಿಂದ ಅವ್ರದ್ದು ಅರ್ಜಿಗೆ ಮಾನ್ಯತೆ ಕೊಡಬಾರ್ದು ಅಂತ ನಾನು ಹೇಳಿದೆ. ಬಟ್ ಅದನ್ನ ಹಾಗೆ ತಟಸ್ಥ ಮಾಡಿದ್ದಾರೆ. ಅದು ಮತ್ತೆ ನೀವು ಊರಿನವ್ರು ಏನು ತೀರ್ಮಾನ ತಗೋತಾರೆ? ಅವ್ನಿಗೆ ಮಾರ್ಕೆಟ್ಗೆ ನೋಟಿಸ್ ಕೊಟ್ಟು ಅವ್ನು ನೋಟಿಸ್ ತಗೊಳ್ಳದೆ ಹೋದ, ತಗೊಳ್ಳಿಲ್ಲ ಸರ್. ಅವರು ರಿಜಿಸ್ಟರ್ ಪೋಸ್ಟ್ ಕಳಿಸಿದ್ರೆ ಅದಿದಾಗಿಲ್ಲ. ಅದಕ್ಕಾಗಿ ಬಟ್ ಅವ್ರು ತಗೊಳ್ಳೋದೇ ಇಲ್ಲ ಅಂದ್ಬಿಟ್ಟು ಇವ್ರಿಗೆ ನ್ಯಾಯ ಕೊಡೋಕ್ಕಾಗಲ್ಲ. ಮಾಡ್ಕೊಡ್ತಾರೆ. ಯಾಕಂದ್ರೆ ಆಲ್ರೆಡಿ ಡಿಮ್ಯಾಂಡ್ ಡಿಮ್ಯಾಂಡಲ್ಲೇ ನಾವು ಆಲ್ರೆಡಿ ತಪ್ಪಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ ಮೇಲೆ ಅವರು ಬೇಕಾದ್ರೆ ಈಗ ಬಾತ್ರೂಮ್ ಬೇಕು, ಒಬ್ಬರು ಪ್ರೆಗ್ನೆಂಟ್ ಲೇಡಿ ಇದ್ದಾರೆ, ಆಕೆಗೆ ಇಲ್ಲ ನೀವು ಶೌಚಾಲಯ ಕಲ್ಪಿಸ್ಕೊಡ್ಬೇಕು. ನಿಮ್ಮ ಧರ್ಮ ಅದನ್ನ ಮಾಡಕ್ಕೆ ಅವಕಾಶ ಮಾಡಿಕೊಟ್ರೆ ಇಲ್ವೋ ಸರ್? ಮಾಡ್ಕೊಡೋದು ಒಂದು ಎರಡನೇ ವಿಚಾರ. ಮೊದಲನೇದಾಗಿ ಒಬ್ಬ ವ್ಯಕ್ತಿಗೆ ಡಿಮ್ಯಾಂಡ್ ಅಲ್ಲಿ ಸ್ಟಡಿ ಅಂತ ಇದೆ. ಅದು ಸರಿಯಾದ ತಪ್ಪು ಅಂತ ಹೇಳಕ್ಕೆ ನಾವೇನು ಇದೆಲ್ಲ ಇಂಡಿಯಾ ದಾಖಲೆ ಅಂತ ನಾವು ಯಾವುದೋ ದಾಖಲೆ ಮಾಡಬೇಕಾದ್ರೆ ಮತ್ತೊಂದು ಮೂಲ ದಾಖಲೆಗಳು ಕೇಳಿದ್ವಿ ಸರ್. ಮೂಲ ದಾಖಲೆ ಅದಕ್ಕಾಗಿ ನಾವು ಪೆಂಡಿಂಗ್ ಇಟ್ಟಿದ್ದೀವಿ. ಇವ್ರು ಮಾಡ್ತಾ ಇಲ್ವಲ್ಲ ಸರ್ ಸ್ಟಡಿಗೆ ಅಂತ. ಒಂದು ಸ್ಟಡಿ ನೋಡೋ ಜಾಗದಲ್ಲಿ ಗಾಳಿ 45 ಇರೋದ್ರಿಂದ ಊರಿಗೆ ಕಡೆಯಿಂದ ಸೇರಿಸ್ಬಿಟ್ರೆ ಮಧ್ಯೆ ಬರ್ತಕ್ಕಂಥ ಇಬ್ಬರು ಸೇರ್ಸ್ ಮಾಡಕ್ಕಾಗಲ್ಲ. ಅದರಿಂದ ನೀವುಗಳು ಅವರಿಗೆ ಸದಸ್ಯಗಳು ಸೇರ್ಕೊಂಡು ನೀವು ಎಲ್ಲ ಸೇರ್ಕೊಂಡು ನಾವು ನಾನೇ ಖುದ್ದ ಹೋಗಿದ್ದಲ್ಲ ಸರ್. ತಾವು ಹೇಳಿ ಸರ್ ಅದನ್ನ, ಅದ್ರ ಬಗ್ಗೆ ಬೇರೆ ಊರಾದ್ರೂ ಪರವಾಗಿಲ್ಲ ಬರ್ತಾರೆ ಸರ್. ಸಿದ್ದರಾಜ್ ಅವ್ರದ್ದು ಜಾಗ ಕಡಿಮೆ ಇದೆ. ಅವ್ರಿಗೆ ಮನೆ ಕರೆಕ್ಟ್ ಆಗಿದೆ, 45 ಇದೆ. ಅವ್ರು ಹೇಳ್ತಾ ಇರೋದು ಸರ್ ಏನಂದ್ರೆ 48 ನಮ್ಮ ಪಂಚಾಯತಿ ಗೌಡ್ರು ಹೇಳ್ತಾ ಇರೋದು ನೀವು ನಿಮ್ಮ ಪಂಚಾಯತಿ ಮಾಡ್ಕೊಂಡಿದ್ದೀರಾ. ಅದ್ರಲ್ಲಿ ಅಳತೆ ಹೋಗ್ಬೋದು, ಅಲ್ಲಿ ಅಳತೆ ಇಲ್ಲ. ಅವರು 48 ಅಂತ ತೋರಿಸ್ಬಿಟ್ರೆ ಮನೆ ಅಲ್ಲಿ ಗಂಟೆ ಇರಬೇಕಾಗಿತ್ತು. ಹಳೆ ತಾನೇ ತೊಗೋತೀವಿ ನಾವು. ಅಲ್ಲಿವರೆಗೆ ಇಲ್ಲ, ಗಲ್ಲಿ ಇದೆ ಅಲ್ಲಿ. ಆ ಗಲ್ಲಿನೂ ಕೊಟ್ಟು ಪಕ್ಕದ ಇದನ್ನು ಕೊಡಿ ಅಂತ ಸಿದ್ದರಾಜ್ ಕೇಳ್ತಾ ಇರೋದು. ಅದು ತಪ್ಪಲ್ವಾ ಅಂತ. ಹಾಗಾಗಿ ಅವ್ರಿಗೆ ಮಾನ್ಯತೆನೂ ಕೊಡ್ಬಾರ್ದು, ಅವ್ರ ಅರ್ಜಿನೂ ಕೊಡ್ಬಾರ್ದು ಅಂತ. ಹಾಂ, ಈಗ ಹಳೆ ಊರಿನಲ್ಲಿ ಮೆನ್ಷನ್ ಆಗಿರಲ್ಲ, ಹಂಗಂದ್ಬಿಟ್ಟು ಮೆನ್ಷನ್ ಆಗಿದೆಯಲ್ಲ. ಅಡಿ ಪ್ರಕಾರ ಬಂದ್ರೆ ಶೌಚಾಲಯ ಕಟ್ಟೋರು ಜಾಗ ಸಿಗಲ್ಲ. ಅನುಮೋದಿಸಲಾಗಿತ್ತು. ಇವ್ರಿಗೆ ನಮ್ಮ ಊರಿಗೆ ಅದು ಶೌಚಾಲಯ ಕಟ್ಟಕ್ಕೆ ಮಾನವೀಯತೆಯಿಂದ ಪ್ರಾವಿಷನ್ ಕೊಟ್ಟರೆ ಊರಿಗೆ ನಕಲಿ ಕಡಿಮೆ ಆಗುತ್ತೆ. ಸರ್ ಮನೆ ಅವ್ರದ್ದು ಇದು ಮನೆ ಇಲ್ಲಿ ಎಂಟಾಗಿದೆ. ಇಲ್ಲಿ 4 ಅಡಿ ಗಲ್ಲಿ ಇದೆ ಸರ್. ಗಲ್ಲಿ ಇದ್ದು ಮತ್ತೆ ಇಲ್ಲಿ ಬೇಸ್ಮೆಂಟ್ ಹಾಕ್ತಿರಲ್ಲ, ಬೇಸ್ಮೆಂಟ್ ಪಕ್ಕದಲ್ಲಿ ಪಾಪ ಬಾತ್ರೂಮ್ ಕಟ್ಕೊಂಡಿದ್ದಾರೆ, ಕಟ್ತಾ ಇದ್ದಾರೆ. ಇಲ್ಲಿವರೆಗೂ ನನಗೆ ಬರುತ್ತೆ ಅಂತ ಇವ್ರು ಹೇಳ್ತಾ ಇರೋದು. ಗಲ್ಲಿನೂ ಬಿಟ್ಟು ಜಾಗನೂ ಮಾಡ್ಕೊಡಿ ಅಂತ. ಅಲ್ಲಿವರೆಗೂ ಅವರೆಲ್ಲ ಹೋಗಿದ್ರು ಸರ್. ಅವಾಗ ಅವ್ರು ಹಾಕೊಳ್ಳೋವರೆಗೂ ಅಲ್ವಾ ಗಲ್ಲಿ ಅವ್ರಿಗೇನು ಸೇರುತ್ತದಲ್ಲ. ಅವಾಗ ಹಳೆ ಕಾಲದಿಂದ ಮುಂದ್ಗಡೆ ಮನೆ ಇದೆ, ಮುಂದ್ಗಡೆ ಖಾಲಿ ಜಾಗ ಇದೆ. ಮನೆ ಏನ್ ಸಿದ್ದರಾಜು ಮನೆಗೂ ಈ ಮನೆ 3 ಅಡಿ ಗಲ್ಲಿ ಇದೆ. ನೀವು ಕಂಡೀಷನ್ ಆಗಿ ಮಾತಾಡಿ ಅವತ್ತು ಬಂದು ಎಲ್ಲ ಕೂತು ನೀವು ಮಾಡಿದ್ರೆ ಇಬ್ರಿಗೂ ಗಲ್ಲಿ ತೋರಿಸಿ ಇಬ್ರಿಗೂ ಮಾಡಬಹುದಾಗಿತ್ತು. ನೀವು ಅವರೊಬ್ರು ಬಂದಿರ್ತಾರೆ ಅಂತ ನೀವೇ ಇನ್ನೊಬ್ರು ಬರ್ತಾರೆ ಅಂತ ಇನ್ನೊಬ್ರು ನೀವೇ. ನಾನಂತೂ ಹೇಳಿದ್ದೀನಿ ಅರ್ಧ ಇಬ್ಬರಿಗೂ ಗಲ್ಲಿ ಸೇರಿದ್ರು ಅಂತಾನೆ ಕೊಟ್ಟಿದ್ದೀನಿ ನಾನು ರಿಪೋರ್ಟ್ ಅಂತೂ ಹಾಗೆ ಕೊಟ್ಟಿದ್ದೀನಿ. ಈಗ ಪ್ರೆಗ್ನೆಂಟ್ ಲೇಡಿಗೆ ಏನ್ ಮಾಡ್ಬೇಕು ಈಗ ಪರಿಸ್ಥಿತಿ? ಅದು ಬೀದಿಲ್ ಹೋಗ 9,89,000. ಅದಕ್ಕೆ ಏನಾದ್ರು ಒಂದು ಮಾರಾಟ ದೃಷ್ಟಿಯಿಂದ ಮಾಡ್ಕೊಡಿ ಅಂತ ಹೇಳಿದ್ರು ಪಾಪ. ನೀವು 3 ತಿಂಗಳು ಇಲ್ಲ ಮತ್ತೆ ಯಾಕೆ ಬಂದ್ರೆ ಪದೇ ಪದೇ ನೀ ಹೆಂಗ್ ಮಾಡಿದೆ ದುಡ್ಡು ಲೆಕ್ಕ ಬೇಡ ಅಂತ ನಾನು ನೋಡಕ್ಕೆ ಬಂದು ಎಲ್ಲ ನೋಡ್ಕೊಂಡ್ಬಂದು
ಆಮೇಲೆ ಏನಾಗಿದೆ ಇನ್ನೊಂದು ಪೊಲೀಸ್ ಕಂಪ್ಲೇಂಟ್ ಆಗಿ ಟೆಂಡರ್ ಮೂಲಕ ಇದ್ರಲ್ಲೇ ಪೂರ್ಣಗೊಳಿಸಲು ಈಗ ದಲಿತರ ಕಾಲೋನಿಗೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಕಡ್ಡಿ ನೀರು ಕೊಟ್ಟಿಲ್ಲ, ಇತರ ಜನಾಂಗಗಳಿಗೆ ಅಂತ ಕಂಪ್ಲೇಂಟ್ ಕೊಟ್ಟು ಬಂದಿದ್ದಾರೆ. ಅದು ಹೋಗ್ತೀವಿ ಆ ಬಂದಾಗ ಅವ್ರು ಇಂಜಿನಿಯರ್ಗೆ ಒಂದು ಲೆಟರ್ ಬರ್ಬೋದು, ಎಷ್ಟೆಷ್ಟು ಬೇಕು ಏನು ಹಾಕ್ಬೇಕು ಅಂದಾಜು ವೆಚ್ಚ ಮಾಡ್ಕೊಡಿ ಅಂತ. ಅವರು 3,95,000 ರೂಪಾಯಿ ಖರ್ಚು ಬರುತ್ತೆ, ಇಷ್ಟಕ್ಕೆ ಸಪ್ರೇಟ್ ರೇಟ್ ಮಾಡ್ಕೊಡ್ತಾರೆ. ಅಲ್ಲಿಂದ ಅದು ಕೊಡೋದು ಸರ್, ಅದಕ್ಕೆ ಎಕ್ಸ್ಟ್ರಾ 1,00,000 ಲೀಟರ್ನ ನೀರನ್ನ ಕಡಿಮೆ ನೀರನ್ನ ಅದೇ ಇದು ಮಾಡ್ಕೊಡ್ಬೇಕು. ಅದನ್ನ ಒಪ್ಕೊಂಡ್ರು ಸರ್ ಅವರು. ಅದರ ಮತ್ತೆ ಇನ್ನೊಂದು ಇಬ್ರು ಮಾಡೋದನ್ನು ಕರೆಸಿ ಮಾತಾಡೋದು. ಇಬ್ರು ಮಾಡೋದನ್ನು ಕಷ್ಟ ಏನಾಯ್ತು ಅಂದರೆ, ನಿಮ್ಮ ಊರೊಳಗೆ ಒಂದು ಲೈನ್ ಬಂದಿದೆ, ಹಿಂದೆ ಮಾಡ್ತಿದ್ದಾರೆ, ಎಸ್ ಸಿ ಕಾಲೋನಿಗೂ ಪ್ರಾವಿಷನ್ ಮಾಡಿದ್ದಾರೆ. ಬಟ್ ಮಧ್ಯೆ ರೋಡ್ ಹೋಗಿರೋದ್ರಿಂದ 4 ಕಡೆ ಕಟ್ಟಾಗಿದೆ. ಮತ್ತೆ ಆ ಡೈಲಿ ಕೂಡ ಕೇವಲ ಒಂದು 30 ಲೀಟರ್ ಮಾತ್ರ ಪೈಪ್ ಹಾಕಿದ್ರೆ ಕಟ್ ಮಾಡೋ ಕಡೆ ಮಾಡಿದ್ರೆ ಕಡಿಮೆ ಒಂದು 50ರಿಂದ 1 ಲಕ್ಷ ಒಳಗಡೆ ಕೆಲಸ ಹೋಗ್ತೀವಿ. ನಾವು ನಿನ್ನೆ ಹೋಗಿ ನಮ್ಮ ಸ್ಪಾಟ್ ವಿಸಿಟ್ ಮಾಡಿದಾಗ ಒಂದಂತ ಅನುಭವ ಬರ್ತದೆ. ಅದಕ್ಕೆ ನಾವು ಮೀಟಿಂಗ್ ಇಟ್ಕೊಂಡು ನಾವು ಕೊಡ್ತೀವಿ ಲೆಟರ್. ಅಲ್ಲ ಸರ್, ಅದು ಬೈಯರ್ ವಾಟರ್ ಮ್ಯಾನ್ಗಳನ್ನ ಕರ್ನಾಟಕದಲ್ಲಿ ಎಲ್ಲಿ ಪ್ರಾಂತ್ಯ ಯಾರು ಹೇಳ್ತಾರೆ ನೀವು ಮಾಡ್ಬೇಕು ಸರ್. ನಾವು ವಾಟರ್ ಮ್ಯಾನ್ಗಳ ಕರ್ಕೊಂಡಾಗ ನೀವು ಬೇಕು. ಇಲ್ಲ ವಾಟರ್ ಮ್ಯಾನ್ ಕರ್ನಾಟಕ ಮಾಡಿ ಸರ್ ನೀವು. ಇಲಾಖೆ ಪತ್ರ ಸಂಖ್ಯೆ ಅಲ್ಲ ಈಗ ಹೇಳಿ ಮಾದೇವ ಏನು ಹೇಳಿಲ್ಲ. ಮಾದೇವಕ್ಕೆ ಮತ್ತೆ ನಾನು ಬರ್ತೀನಿ ಸರ್. ಯಾವಾಗ ಬರ್ತೀರಾ ಸರ್? ಬರ್ತೀವಿ ಸೋಮವಾರ ಸಂಖ್ಯೆ ಸಾಕಾಗಿ ಪ್ರೆಗ್ನೆಂಟ್ ಲೇಡೀಸ್ ನಮ್ಮ ಮನೆ ಇದ್ರೆ ಸ್ವಲ್ಪ ಆದಷ್ಟು ನಾಳೆನೇ ಬರ್ಬೋದು. ಬೇರೆ ಏನು ಕೆಲಸ ಮಾಡಿಬಿಟ್ರೆ ಒಳ್ಳೇದು. ಪಂಚಾಯತ್ ಇಂಜಿನಿಯರ್ ಪ್ರೆಗ್ನೆಂಟ್ ಲೇಡಿ ಅಂತ ಹೇಳಿದ್ರೆ ನೀವು 24 ಅವ್ನು ಕಟ್ತಾ ಇರೋ ಜಾಗ ಮತ್ತೆ ಗಲ್ಲಿ ಅಂತ ಇವ್ರು ಹೇಳ್ತಾರೆ. ಬಂದು ನಮ್ಮಲ್ಲಿ ಗ್ರಾಮ ಪಂಚಾಯತಿ ನಮಗೂ ಖಾತೆ ಆಗಿರೋದೇ ಬಿಟ್ಬಿಟ್ಟು ನನ್ನ ಸಮಸ್ಯೆ ಇಲ್ಲ ಅಂತ. ಈ ಶೌಚಾಲಯ ಕಟ್ಟಬೇಕು 48 ಗಂಟೆ ಒಳಗಡೆ ಬರೋದು ಕಟ್ತಾ ಇರೋದ್ರಿಂದ ನಾವು ಅವ್ನ ಖಾತೆ ರದ್ದುಪಡಿಸೋ ಅಧಿಕಾರ ನಮಗೆ. ನಾವು ಸುಮ್ಮನೆ ರೆಸಲ್ಯೂಷನ್ ಮಾಡ್ಕೋಬೇಕು, ಶಿಫಾರಸ್ ಮಾಡಬೇಕು, ಅದನ್ನು ರದ್ದುಪಡಿಸೋದು ಕಡಿಮೆ ಮಾಡೋ ಅಧಿಕಾರ ಇರೋದು ಅವರಿಂದ ಅನುಮತಿ ನಾವು ಮಾಡಬೇಕು. ಅದಕ್ಕೆ ನಾನು ಸರ್ ಕಣ್ಣಾರ ನೋಡ್ಬಿಟ್ಟು 13 ಲಕ್ಷ ಹಂಚ್ಕೊಂಡ್ಬಂದಿದ್ರು. 6 ಅಡಿ ರೋಡ್ ತೋರಿಸಿದ್ರು. 44 ಎಲ್ಲ ದಾಟಿ ಇಡೀ ಊರು ರೋಡ್ ಮಾಡಿ ಕರ್ನಾಟಕ ಇಂಜಿನಿಯರ್ ಅವರಿಗೆ ಸರ್ ಇಂಥ ಪ್ರಾಬ್ಲಮ್ಗಳೆಲ್ಲ ಸಾಲ್ವ್ ಮಾಡ್ಕೊಂಡಿದ್ದೀವಿ. ಇಬ್ರು ಒಪ್ಪಲ್ಲ ಪರಸ್ಪರ. ಈಗ ನೀವು ಇಂಜಿನಿಯರ್ ಅವರ ಅಲ್ಲ, ಅದಕ್ಕೆ ಇನ್ನೊಂದು ಅವಕಾಶ ಕೊಡ್ಬಿಟ್ಟು ಫೈನಲ್ ಮಾಡಿ. ನಾಳೆನೆ ಕುದ್ದಾಕೋದ್ರೆ ನಾವು ಇರ್ತೀವಲ್ಲ ಸರ್. ಬೇಡ ನಾವು ಬಂದ್ರ ಪ್ರಾಬ್ಲಮ್ ಆಗುತ್ತೆ, ನಾವು ಆ ಜಾಗ ಬರೋದಿಲ್ಲ. ಆ ಲೇಡಿ ಬಗ್ಗೆ ಏನಾದ್ರು ನ್ಯಾಯ ಕೊಡ್ಬೇಕಲ್ಲ ನೀವು. ನೋಟಿಸ್ ಕೊಡ್ಬೇಕಲ್ಲ ಸರ್. ನಿಮ್ಮ ಅವಧಿ 8ನೇ ತಾರೀಕು ಇರೋದ್ರಿಂದ ನಾಳೆ ಹಾಕೊಂಡ್ರೆ ನೀವು ಕೂಡ ಬಂದು ಇದು ಮಾಡ್ಬೋದು. ಇಲ್ಲ ನೇರವಾಗಿ ನಾವೇ ತಗೊಳ್ಬೇಕಾಗುತ್ತೆ. ನೋಡಿ ಸೆಕ್ರೆಟರಿ ಕೆಲಸ ಮಾಡ್ಬೇಕು ಅಂತ ಆಸಕ್ತಿಯಿಂದ ಅವ್ರ ನೀವೇ ಅಕೌಂಟ್ ನಂಬರ್ ಹಾಕು. ಅಲ್ಲ, ಯಾಕಂದ್ರೆ ನೀವು ನಾಳೆ ಕಡೆಗಣಿಸ್ತೀರಾ ಅಂತ ನೀವು ಬಂದ್ಮೇಲೆ ಮುಂದುವರಿತಾ ಇರುತ್ತೆ. 52010111 ಏನ್ ಮಾಡ್ತೀರಾ ನೀವು? 11615753 ಅವರು ಬಾತ್ರೂಮ್ ಕಟ್ತಾರೆ. ದಿನಾಂಕ 9/1 ನೀವು ಏನು ಆಗ್ತಕ್ಕಂತೆಲ್ಲ ಅವರೇ ಫಾಲೋ ಮಾಡ್ತಾ ಇಲ್ಲ. ಬಾತ್ರೂಮ್ ಕಟ್ಟೋದು ಸರ್. ಈಗ ನಾವು ನಿಮ್ಗೆ ಹೇಳೋದು ಸತ್ಯನಾ ಅದರಂತೆ ಕೊನೆ ಮೀಟಿಂಗು ನಾಳೆ ಬರೋಲ್ಲ ಸರ್. ಕೇಳಿ ಸರ್. ಹೇಳಿ ಸರ್. ಆ ಒಬ್ಬ ವ್ಯಕ್ತಿಗೆ ಒಂದು ಡಿಮ್ಯಾಂಡ್ ಇದೆ ಅಂದ್ರೆ ಸರಿಯಾದ ತಪ್ಪು ಸದರಿ ಇಲಾಖೆಯ ಹಿಂದೆ ಮಾಡೋದು ತಪ್ಪು ಸರಿ ಕೋರ್ಟ್ ಇದೆ. ಶ್ರೀರಾಮನಾಯಕ 48 ಅಡಿ ಹೆಂಗ್ ಬಂತು ಸರ್ ಅವ್ರಿಗೆ? ಕಾಮಗಾರಿ ಪ್ರಾರಂಭಿಸಲು ಪಂಚಾಯತಿಗೆ ಆದಾಯದ ಮೂಲಗಳಿಲ್ಲ, ಸಂಬಳ ಕೊಡೋದು ದುಡ್ಡಾಗ್ತಾ ಇಲ್ಲ. ಈ ತರ ಮಾಡ್ಬಿಟ್ಟಿದ್ದಾರೆ. ಅದಕ್ಕೆ ಮಾಡಲು ಇನ್ನೇ ಮೂಲ ಏನ್ ಡಿಮ್ಯಾಂಡ್ ಇದೆ ಅದಕ್ಕೆ ಸ್ಟಿಕರ್ ಆಗಿ ಸಾಫ್ಟ್ವೇರ್ ಚೇಂಜ್ ಮಾಡ್ತಾ ಇದ್ದಾರೆ.
ಅದು ಬಿಟ್ಟರೆ ಏನಾಗುತ್ತೋ ಏನೋ ಅದು ಗೊತ್ತಿಲ್ಲ. ಈಗ ಹೋಗಿ ಸರ್ ನಮ್ಮ ಅವ್ರು ಅಕ್ಕಪಕ್ಕದಲ್ಲಿ ಸೇರ್ಕೊಂಡು ಮಾಡ್ಕೊಡಿ ಸರ್, ವಾಪಸ್ ಬೇಕು ಕಡಿಮೆ ಮಾಡ್ಕೊಡ್ತೀವಿ ನಾವು, ಲೇಟಾಗಿ ಮಾಡ್ಕೊಂಡು ಮಾಡ್ಕೋಬೇಕು. ಅದು ಇರೋದು ಒಂದು ವೇಳೆ ನಾವು ಒಂದು ಸೌಕರ್ಯ ಕೊಟ್ಟು ಅಂದ್ರೆ ನೀವು ಕೋರ್ಟ್ ಹೋದಾಗ ಅವ್ರಿಗೆ ಅದಕ್ಕೆ ಸ್ವಲ್ಪ ನಿಧಾನಿಸ್ತೀವಿ, ಇನ್ನೇನು ಬೇರೆ ಇಲ್ಲ ಮಾಡ್ತಾ ಸರ್ ಆಯ್ತು ಕೆಲಸಗಳೆಲ್ಲ ಆಗೋಗಿದೆ ಮಾಡ್ಕೊಡ್ತೀವಿ. ಅದನ್ನ ಹೇಳಲ್ಲ ನೀವು, ಯಾರಿಗೆಲ್ಲ ಮಾಡ್ಕೊಡ್ತೀರಾ ಇದೆಲ್ಲ ಮಾಡ್ಕೊಡ್ತೀರಾ ಅಂತೀರಪ್ಪ. ಹೋಲಿಗೆ ಕಾರಣದಿಂದ ನಾಗರಾಜು ತಮ್ಮಯ್ಯವರಿಗೆ ಆಸ್ಪತ್ರೆಗೆ ಖರ್ಚಾಗಿತ್ತು, ಅವ್ರು ಕೇಳ್ಕೊಂಡಿದ್ರು, ವೈದ್ಯಕೀಯ ಸಹಾಯಧನ ಕೋರಿದ್ರು, ಅದರಿಂದ ಅವ್ರಿಗೆ ಕೊಟ್ಟಾಗಿತ್ತು ನಾಗರಾಜು. ಮತ್ತೆ 2,000 ಮಾತ್ರ ಅವ್ರು ಕೇಳಿದ್ರು, 10,000ವರೆಗೂ ಖರ್ಚಾಗಿದೆ, 20,000ವರೆಗೂ, ಬಟ್ ಅದು ಆ ಥರ ಕೊಡಕ್ಕೆ ಬರಲ್ಲ ಅಂದ್ಬಿಟ್ಟು ಬರೀ 2,000 ಮಾತ್ರ ಹಾಕ್ಕೊಟ್ಟಿದ್ರು. ಹಾಗೆಯೇ ಇದು ರಾಘವೇಂದ್ರ ಸ್ಕೂಲ್ಗೆ ಒಬ್ಬರು ಅಡುಗೆ ಸಹಾಯಕರು ಬೇಕು ಅಂತ ಕೇಳ್ಕೊಂಡಿದ್ರು. SDMC ಕಮಿಟಿಯವರು ತೀರ್ಮಾನಿಸಿ ಅವರು ಅಡುಗೆ ಸಹಾಯಕ ಹುದ್ದೆಯನ್ನು ತೆಗೆದುಕೊಳ್ಳಬಹುದು ಸಭೆ ಅವರು ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಯಿತು, ಅದು ಕೊಟ್ಟಿದ್ದಾರೆ ಪಾಪ ಲೇಟ್ ಆಗಿದೆ, ಅದನ್ನ ಅನುಮೋದನೆ ಮಾಡ್ಕೊಡ್ಬೋದಲ್ವಾ ಯಾರು ಅದು ಇದು ಆಮೇಲೆ ಖಾಸಗಿ ಸಂಸ್ಥೆಗಳಿಂದ ಅವರಿಗೆ CA ನಿವೇಶನ ಇದ್ರೆ ಕೊಡಿ ಅಂತೇಳಿ ಒಂದು ಅರ್ಜಿ ಕೊಟ್ಟಿದ್ರು. ಖಾಸಗಿ